ಎಜುಕೇಶನ್ ದ ಮೈಂಡ್ ವಿಥೌಟ್ ಎಜುಕೇಟಿಂಗ್ ದ ಹಾರ್ಟ್ ಈಸ್ ನೋ ಎಜುಕೇಶನ್ ಅಟ್ ಆಲ್. ಅರಿಸ್ಟಾಟಲ್. ತತ್ವಜ್ಞಾನಿ ಅರಿಸ್ಟಾಟಲ್ ರವರ ಅರ್ಥವಂತಿಕೆಯ ಮಾತುಗಳಿವು. ये अरस्तु जी के अनुभव के अर्थपूर्ण बातें हैं. वे कुछ भी हो सिर्फ मस्तिष्क से नहीं, दिल या मन को लगाकर करने की यानी सीखने की सीख देते हैं. इसी प्रकार की सीख हमें ठाकुर गोपाल शरण सिंह जी भी शिक्षा कविता द्वारा बोलने की कोशिश किए हैं. ಹಿಂದಿ ಸಾಹಿತ್ಯ ಜಗತ್ತಿನ ದ್ವಿವೇದಿ ಯುಗದ ಮಹತ್ವದ ಕವಿಗಳಾದ ಶ್ರೀ ಠಾಕೂರ್ ಗೋಪಾಲ್ ಶರಣ್ ಸಿಂಹರವರ ಶಿಕ್ಷಾ ಹೆಸರಿನ ಕವಿತೆ ಕಲಿಕೆಯ ಮಹತ್ವವನ್ನು ಸಾರುತ್ತೆ. ಅರಿಸ್ಟಾಟಲ್ ರವರ ಶಿಕ್ಷಣಕ್ಕೆ ಸಂಬಂಧಿಸಿದ ಇನ್ನೊಂದು ಮಾತಿದೆ, ಅದನ್ನು ಸಾರ್ಥಕಗೊಳಿಸುತ್ತೆ ಈ ಕವಿತೆ. ಅದೇನೆಂದರೆ, ದ ರೂಟ್ಸ್ ಆಫ್ ಎಜುಕೇಶನ್ ಆರ್ ಬಿಟರ್ ಬಟ್ ದ ಫ್ರೂಟ್ ಈಸ್ ಸ್ವೀಟ್. ಈ ಮಾತಿನ ಪ್ರಕಾರ ಶಿಕ್ಷಣದ ಬೇರುಗಳು ಕಹಿಯಾದರೂ ಅದರ ಫಲ ಮಾತ್ರ ಸಿಹಿಯಾದದ್ದು. मतलब यह है कि शिक्षण के जो जड़ शायद कड़वे हो सकते हैं, उसका फल मीठा ही होता है. बहुत ही महत्वपूर्ण बात है यह. इसी बात को आपकी शिक्षा कविता भी और भी स्पष्ट करती है. आज हम इसी कविता के बारे में जानने की कोशिश करेंगे. इस भाग में कविता का आशय, कवि परिचय, कविता वाचन तथा विवरण को जानेंगे. दूसरे भाग में प्रश्न उत्तर, अनुरूपता, जोड़कर लिखो, विलोम शब्द, अन्य वचन, पर्यायवाची शब्दों को जानेंगे. ಈ ಭಾಗದಲ್ಲಿ ಕವಿತೆಯ ಆಶಯ, ಕವಿ ಪರಿಚಯ, ಕವಿತೆಯ ವಾಚನ ಹಾಗೂ ಅದರ ವಿವರಣೆಯನ್ನು ನೋಡೋಣ. ಎರಡನೇ ಭಾಗದಲ್ಲಿ ಪ್ರಶ್ನೆ ಉತ್ತರ, ಇತರ ಅಭ್ಯಾಸಕ್ಕಿರುವ ವ್ಯಾಕರಣಾಂಶಗಳತ್ತ ಗಮನ ಹರಿಸೋಣ. ನೀವು ತಪ್ಪದೆ ಈ ಭಾಗವನ್ನು ಕೊನೆಯವರೆಗೂ ನೋಡಿ ಹಾಗೂ ಎರಡನೇ ಭಾಗವನ್ನು ಸಹ ತಪ್ಪದೆ ಒಮ್ಮೆ ನೋಡಿ ಅದರ ಲಾಭವನ್ನು ಪಡೆಯಿರಿ. ಸರಿ, ಈಗ ಕವಿತೆಯ ಆಶಯದತ್ತ ನೋಡೋಣ. पाठ 4 शिक्षा, ठाकुर गोपाल शरण सिंह. इस कविता में कवि अनुभव के द्वारा शिक्षा प्राप्त करने के अनेक उदाहरण प्रस्तुत करते हैं. जीवन में यश की प्राप्ति के लिए अनेक प्रकार की मुसीबतों का सामना करना पड़ता है. बिना परिश्रम के हम कभी सुख प्राप्त नहीं कर सकते. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಎಲ್ಲದಕ್ಕಿಂತ ದೊಡ್ಡದು ಅನುಭವ ಅಂತ. ಅನುಭವವಿಲ್ಲದ ಶಿಕ್ಷಣ ಅದು ನಿಜವಾದ ಅರ್ಥದಲ್ಲಿ ಶಿಕ್ಷಣ ಅಲ್ಲವೇ ಅಲ್ಲ. ನೋಡಿ ತಿಳಿ ಮಾಡಿ ಕಲಿ ಅನ್ನೋ ಒಂದು ಮಾತಿದೆ. ಆ ಮಾತನ್ನೇ ಈ ಕವಿತೆ ಸಹ ಹೇಳೋ ಪ್ರಯತ್ನವನ್ನ ಮಾಡುತ್ತೆ. ಇಂಥ ಅನುಭವಗಳನ್ನು ಆಧಾರವಾಗಿಟ್ಕೊಂಡು ಶಿಕ್ಷಣವನ್ನು ಪಡೆಯುವ ಅನೇಕ ಉದಾಹರಣೆಗಳನ್ನು ಈ ಕವಿತೆಯಲ್ಲಿ ನಾವು ನೋಡಬಹುದು. ಜೀವನದಲ್ಲಿ ಗೆಲುವನ್ನು ಪಡಿಬೇಕಂದ್ರೆ ಅನೇಕ ತರಹದ ಅಡೆತಡೆಗಳನ್ನು, ಕಷ್ಟ ನಷ್ಟಗಳನ್ನು ಅನುಭವಿಸಬೇಕು. ಹಾಗೆ ನಾವು ಪರಿಶ್ರಮದ ಮೂಲಕ, ದುಡಿಮೆ ಮೂಲಕ, ಶ್ರಮದ ಮೂಲಕ ಏನು ಕಲಿತೀವೋ, ಏನನ್ನು ನಾವು ಅರ್ಜಿಸ್ತೀವೋ ಅದು ಬಹುಶಃ ಶಾಶ್ವತವಾಗಿ ಉಳಿಯುತ್ತೆ. ಈ ಮಾತನ್ನ ಇಲ್ಲಿ ಶ್ರೀ ಗೋಪಾಲ್ ಶರಣ್ ಸಿಂಹರವರು ಹೇಳ್ತಾ ಇದ್ದಾರೆ. ಈ ಕವಿತೆಯ ಕವಿ ಅವರು ಠಾಕೂರ್ ಗೋಪಾಲ್ शरण सिंह 1892 से 1960 तक. इनका जन्म रीवा झांसी में हुआ था. माता का नाम प्रभुराज कुंवरी और पिता का नाम ठाकुर जगत बहादुर सिंह था. पिताजी संस्कृत के प्रकांड पंडित थे. पिताजी की देखरेख में सिंह जी की शिक्षा प्रारंभ हुई. 13 वर्ष की अवस्था में इन्होंने अंग्रेजी पढ़ना प्रारंभ किया. इसी समय उनके पिता का देहांत हुआ. मैट्रिकुलेशन से आगे वे पढ़ ना सके. इनका जन्म रीवा झांसी उत्तर प्रदेश में है यह शहर. वहाँ 1892 में हुआ. इनकी माता का नाम प्रभुराज कुंवरी है और पिता का नाम ठाकुर जगत बहादुर सिंह है. इनके पिताजी संस्कृत पंडित थे. पिताजी के देखरेख में ही इनकी शिक्षा आरंभ हुई. 13 वर्ष की उम्र में उन्होंने अंग्रेजी पढ़ना प्रारंभ किया था. पिताजी के देहांत होने के कारण मैट्रिकुलेशन से आगे वे पढ़ ना सके. ಠಾಕೂರ್ ಗೋಪಾಲ್ ಶರಣ್ ಸಿಂಹರವರು 1892ರಲ್ಲಿ ಉತ್ತರ ಪ್ರದೇಶದ ಝಾನ್ಸಿ ಅಥವಾ ರಿವಾ ಎಂಬಲ್ಲಿ ಜನಿಸ್ತಾರೆ. ಇವರ ತಾಯಿಯ ಹೆಸರು ಪ್ರಭುರಾಜ್ ಕುಂವರಿ ಅಂತ, ತಂದೆ ಹೆಸರು ಠಾಕೂರ್ ಜಗತ್ ಬಹಾದೂರ್ ಸಿಂಹ ಅಂತ. ತಂದೆಯವರು ಸಂಸ್ಕೃತದ ಬಹುದೊಡ್ಡ ಪಂಡಿತರಾಗಿರ್ತಾರೆ. ಅವರು ಇವರ ಆರಂಭಿಕ ಶಿಕ್ಷಣವನ್ನ ತಂದೆಯವರೇ ನೋಡ್ಕೊಳ್ತಾರೆ. 13 ವರ್ಷದ ವಯಸ್ಸಿನಿಂದ ಇವರು ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಪ್ರಾರಂಭಿಸ್ತಾರೆ. ಇದೇ ಹೊತ್ತಲ್ಲಿ ಅವರ ತಂದೆಯವರು ಸಹ ಇವರಿಗೆ ದೈಹಿಕವಾಗಿ ದೂರವಾಗ್ತಾರೆ. ಅವರು ನಿಧನರಾಗ್ತಾರೆ. ಹಾಗಾಗಿ
ತಂದೆಯ ಆಸರೆ ಇಲ್ಲದೆ ಇರೋದ್ರಿಂದ ಮೆಟ್ರಿಕ್ಯುಲೇಷನ್ನಿಂದ ಮುಂದಕ್ಕೆ ಅವರು ಅಕಾಡೆಮಿಕ್ ಆಗಿ ಓದೋದಕ್ಕೆ ಆಗಲಿಲ್ಲ. ಅಂದರೆ ಮೆಟ್ರಿಕ್ಯುಲೇಷನ್ಗಿಂತ ಮುಂದಿನ ಔಪಚಾರಿಕ ಶಿಕ್ಷಣವನ್ನು ಅವರು ಪಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. इनकी भाषा सरल और बोलचाल की है। महावीर प्रसाद द्विवेदी का प्रोत्साहन इनको बहुत मिला। सरस्वती पत्रिका में इनकी कविताएं छपने लगी। जगदालोक इनका महाकाव्य है। माधवी, मानवी, कादम्बिनी, ज्योतिषमती, संचिता, सुमन, विश्वगीत और ग्रामिका इनके मुक्तक काव्य हैं। ग्रामिका और जगदालोक उत्तर प्रदेश सरकार से पुरस्कृत हैं. ಠಾಕೂರ್ ಗೋಪಾಲ್ ಶರಣ್ ಸಿಂಗ್ರವರ ಭಾಷೆ ತುಂಬ ಸರಳ ಹಾಗೂ ಆಡು ಮಾತು, ಅಂದರೆ ನಾವು ದಿನನಿತ್ಯ ಮಾತಾಡೋ ಮಾತುಗಳನ್ನೇ ಅವರು ತಮ್ಮ ಕಾವ್ಯದಲ್ಲಿ ಬಳಸ್ತಾ ಇದ್ದರು. ಅದು ಅತ್ಯಂತ ಪ್ರಭಾವಿ ಭಾಷೆ ಸಹ ಹೌದು. ಯಾಕಂದರೆ ನಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ನಮ್ಗೆ ಯಾರಾದರೂ ಏನಾದರೂ ಹೇಳಿದರೆ ಬಹಳ ಬೇಗ ಅದನ್ನು ಅನುಸರಿಸೋದಕ್ಕೆ, ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ತುಂಬ ದೊಡ್ಡ ಸಾಹಿತ್ಯದ ಭಾಷೆಯಲ್ಲಿ ಅವರು ಮಾತಾಡಿದರೆ ನಮಗದು ಸಹಜವಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಮಹಾವೀರ್ ಪ್ರಸಾದ್ ದ್ವಿವೇದಿ ಅವರು ತುಂಬ ದೊಡ್ಡ ಪಂಡಿತರು. ಹಿಂದಿ ಸಾಹಿತ್ಯವನ್ನು ಒಂದು ರೀತಿಯಲ್ಲಿ ಅವರು ಎತ್ತು ಹಿಡಿದ ಮಹಾನ್ ಚೇತನಗಳಲ್ಲಿ ಅವರು ಸಹ ಒಬ್ಬರು. ತಾವು ಸ್ವತಃ ಕವಿಗಳಾಗಿದ್ದು ಸಾಕಷ್ಟು ಜನ ಕವಿಗಳನ್ನು, ಸಾಹಿತಿಗಳನ್ನು ಅವರು ಹಿಂದಿ ಸಾಹಿತ್ಯಕ್ಕೆ ಪರಿಚಯಿಸ್ತಾರೆ. ಅಂತಹವರ ಪ್ರೋತ್ಸಾಹ ಇವರಿಗಿತ್ತು. ಮಹಾವೀರ್ ಪ್ರಸಾದ್ ದ್ವಿವೇದಿ ಅವರು ತಮ್ಮ ಸರಸ್ವತಿ ಪತ್ರಿಕೆಯಲ್ಲಿ ಅನೇಕರ ಕವಿತೆಗಳನ್ನು ಪ್ರಕಟಿಸಿ ಪ್ರೋತ್ಸಾಹಿಸ್ತಾ ಇದ್ದರು. ಅದೇ ರೀತಿಯಲ್ಲಿ ಠಾಕೂರ್ ಗೋಪಾಲ್ ಶರಣ್ ಸಿಂಗ್ರವರ ಕವಿತೆಗಳನ್ನು ಸಹ ಸರಸ್ವತಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಅವರಿಗೆ ಪ್ರೋತ್ಸಾಹಿಸಿದರು. ಜಗದಾಲೋಕ್ ಅಂತಕ್ಕಂಥದ್ದು ಠಾಕೂರ್ ಗೋಪಾಲ್ ಶರಣ್ ಸಿಂಗ್ರವರ ಮಹಾಕಾವ್ಯ. ಮಾಧವಿ, ಮಾನ್ವಿ, ಕಾದಂಬಿನಿ, ಜ್ಯೋತಿಷ್ಮತಿ, ಸಂಚಿತ, ಸುಮನ್, ವಿಶ್ವಗೀತ್ ಹಾಗೂ ಗ್ರಾಮಿಕ ಅನ್ನವು ಮುಕ್ತಕ ಕಾವ್ಯಗಳು. ಮುಕ್ತಕ ಕಾವ್ಯಗಳೆಂದರೆ ಛಂದಸ್ಸಿನಿಂದ ಮುಕ್ತವಾದಂತಹ, ಒಂದು ಛಂದಸ್ಸಿನಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತು ಎರಡನೇ ಛಂದಸ್ಸಿನಲ್ಲಿ ಅದರ ಕಂಟಿನ್ಯೂಟಿ ಇಲ್ಲದೇ ಇದ್ದರೆ, ಅದಕ್ಕೆ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಮತ್ತೊಂದು ರೀತಿಯಲ್ಲಿ ಹೇಳೋದನ್ನು ಮುಕ್ತಕ ಕಾವ್ಯ, ಅಂದರೆ ಛಂದಸ್ಸಿನಿಂದ ಮುಕ್ತವಾದಂತಹ ಒಂದು ಕಾವ್ಯ ಅಂತ ಹೇಳ್ತಾರೆ. ಮೀರಾಬಾಯಿ ಅವರ ಪದ್ಯಗಳಲ್ಲಿ, ರಹೀಮ್ ಅವರ ದೋಹೆಗಳಲ್ಲಿ, ಕಬೀರ್ ದಾಸರವರ ದೋಹೆಗಳಲ್ಲಿ ನಾವು ಇದನ್ನು ನೋಡೋದಕ್ಕೆ ಸಿಗುತ್ತೆ. ಮುಕ್ತಕ ಕಾವ್ಯಗಳನ್ನು ಶರಣ್ ಸಿಂಹ ಅವರು, ಗೋಪಾಲ್ ಶರಣ್ ಸಿಂಹ ಅವರು ರಚಿಸಿದ್ದಾರೆ. ಗ್ರಾಮಿಕ ಹಾಗೂ ಜಗದಾಲೋಕ್ ಉತ್ತರ ಪ್ರದೇಶ ಸರ್ಕಾರ ಇವೆರಡೂ ಕಾವ್ಯಗಳನ್ನು ಗುರುತಿಸಿ ಗೌರವಿಸಿದೆ, ಪುರಸ್ಕರಿಸಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಶ್ರೀ ಠಾಕೂರ್ ಗೋಪಾಲ್ ಶರಣ್ ಸಿಂಗ್ರವರ ಅತ್ಯಂತ ಸಂಕ್ಷಿಪ್ತ ಪರಿಚಯ. ಪದ್ಯವನ್ನು ನೋಡೋಣ. शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा. कितने ही चक्कर खाकर चंगों ने चढ़ना सीखा, उर छेद कर अपना मुरली ने गाना सीखा, मिट मिट कर वारिधरों ने पानी बरसाना सीखा, तरु गिरिवर से गिर गिर कर नदियों ने बहना सीखा. ನಾವೆಲ್ಲರೂ ಕೂಡ ಈ ಭೂಮಿಗೆ ಬಂದಾಗ ಶಿಶುಗಳೇ, ಚಿಕ್ಕ ಕಂದಮ್ಮಗಳೇ, ಪುಟಾಣಿಗಳೇ. ನಾವೆಲ್ಲರೂ ಕೂಡ ಹಾಗೆ ಮಾತನ್ನು ಆಡ್ಕೊತ ನಕ್ಕೊಂತ ಹುಟ್ಟಿ ಬೆಳೆಯಲಿಲ್ಲ. ಫಸ್ಟ್ ನಾವು ನಮ್ಮ ಎಲ್ಲ ಅಗತ್ಯತೆಗಳಿಗೂ ಕೂಡ ನಾವು ಆಸರೆಯಾಗಿ ಪಡ್ಕೊಂಡಿದ್ದು ಅಳುವನ್ನೇ. ಅಳುವಿನ ಮೂಲಕ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ವಿ. ನಮ್ಮ ಹಸಿವು, ನೀರಡಿಕೆ, ಮತ್ತೊಂದು ಏನೇ ಸಮಸ್ಯೆ ಇದ್ದರೂ ಕೂಡ 10 ಅಮ್ಮನನ್ನು ಕರೆದು ನಮ್ಮ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅಂದರೆ ಅಳುವನ್ನು ನಾವು ಮಾಧ್ಯಮವಾಗಿ ಬಳಸ್ಕೊಂಡು ನಮ್ಮ ಮಾತುಗಳನ್ನು ಹೇಳೋ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅಳುವನ್ನು ಸಹ ನಾವು ಒಂದು ಸಂಪರ್ಕ ಮಾಧ್ಯಮವನ್ನಾಗಿ ಬಳಸ್ಕೊಂಡಿದ್ವಿ. ಈ ರೀತಿ ಅಳ್ತಾನೆ ನಾವು ನಗುವನ್ನು ಕಲ್ತಿರೋದು. ವೈರುಧ್ಯಗಳು ನೋಡ್ರಿ, ಅಳುವಿಗೆ ಆಪೋಸಿಟ್ ವರ್ಡ್ ನಗು. ಆದರೆ ನಮಗೆ ಸಿಕ್ಕಿದ್ದು ಅಳು, ಆಮೇಲೆ ನಾವು ಅದನ್ನು ನಗುವನ್ನಾಗಿ ಪರಿವರ್ತಿಸ್ಕೊಂಡ್ವಿ. ಜೀವನದಲ್ಲಿ ಕೂಡ ಅರಿಸ್ಟಾಟಲ್ ರವರ ಒಂದು ಮಾತನ್ನು ನಾವು ಹೇಳಿದ್ವಲ್ಲ, ಶಿಕ್ಷಣದ ಬೇರುಗಳು ಕಹಿಯಾದರೂ ಅದರ ಫಲ ಸಿಹಿ ಅಂತ. ಅಳು ಯಾರು ಬಯಸೋದಲ್ಲ, ಅದು ಯಾರಿಗೂ ಅದು ಬೇಕಾಗಿಲ್ಲ. ಅಳು, ನೋವು, ತೊಂದರೆ, ಕಷ್ಟ ಇವ್ಯಾವೂ ಕೂಡ ನಮಗೆ ಬೇಕಾಗಿಲ್ಲ. ನಮ್ಮ ಜೀವನ ಆರಂಭವಾಗೋದು ಅಲ್ಲಿಂದಾನೆ. ಅಂದರೆ ನಾವು ಫಸ್ಟು 10 ನಗೋದನ್ನು ಕಲ್ತ್ವಿ. ಲಘು ಹೋಕರ್ ಬಡನಾ ಸೀಖ, ಗಿರ್ಗಿರ್ಕರ್ ಚಲನಾ ಸೀಖ. ನಾವು ಇಷ್ಟು ಪುಟಾಣಿಗಳಾಗಿದ್ವಿ, ಪಾಪುಗಳಾಗಿದ್ವಿ. ಹಾಗೆಯೇ ನಿಧಾನವಾಗಿ ನಾವು ಬೆಳೆದ್ವಿ. ಪ್ರತಿಯೊಂದು ಅಷ್ಟೇ. ನಾವು ಏನನ್ನು ಕಲಿಬೇಕು, ಏನನ್ನು ತಿಳಿಬೇಕು, ಏನಾದರೂ ಸಾಧಿಸಬೇಕು ಅಂದರೆ ಅದನ್ನು ಪುಟ್ಟದಾಗಿ ಆರಂಭಿಸಿಬಿಡಬೇಕು. ಒಂದು ಹೆಜ್ಜೆ ನಾವು ಮುಂದಕ್ಕೆ ಹಾಕಿದ್ವಿ ಅಂದರೆ ಅದು 1000 ಲಕ್ಷ ಹೆಜ್ಜೆಗಳಿಗೆ ಮುನ್ನುಡಿಯಾಗುತ್ತೆ. ಹಾಗೆಯೇ ಗಿರ್ಗಿರ್ಕರ ಚಲನಾ ಸೀಖ ಅಂದರೆ ನಿಮಗೆ ನಡೆಯೋದಕ್ಕೆ ಮುಂಚೆ ಬಿದ್ದಿರೋ ಅನುಭವ ಇಲ್ಲದೆ ಇರ್ಬೋದು, ಆದರೆ ಸೈಕಲ್ ಕಲಿಯೋದಕ್ಕಿಂತ ಮುಂಚೆ ಎಷ್ಟು ಸಲ ಬಿದ್ದಿದ್ದೀರಾ ಒಂದ್ಸಲ ನೆನಪು ಮಾಡ್ಕೊಳ್ಳಿ.
ಹಾಗೆ ಬಿದ್ದು ಬಿದ್ದು ಕಲಿತು ಈಗ ನೀವು ಸೈಕಲ್ ಸವಾರಿ ಹೊರಟ್ರೆ ಯಾವತ್ತಾದ್ರೂ ಬೀಳ್ತೀರಾ ಕಲ್ತ ಮೇಲೆ? ಇಲ್ಲ, ಬಿದ್ದಿರೋದು ನೆನಪಿರುತ್ತೆ ನಮಗಷ್ಟೇ. ಅಂದರೆ ಬೀಳೋದು ಸಹ ಕಲಿಕೆಯ ಒಂದು ಭಾಗ. ಕಷ್ಟ, ಸಮಸ್ಯೆ, ಶ್ರಮ, ದುಡಿಮೆ ಇವೆಲ್ಲವೂ ಕೂಡ ಕಲಿಕೆಯ ಒಂದು ಮೊದಲ ಹಂತ ಅಂತ ನಾವು ಪರಿಗಣಿಸಬಹುದು. जिंदगी चक्कर खाकर चंगों ने चढ़ना सीखा, उर छेद कर अपना मुरली ने गाना सीखा. मतलब यह है कि चंगों ने ऐसे ही चढ़ना नहीं सीखा, वो उनका रूप ही अलग रहता है. वो बाद में पतंग बनते हैं, चंगे बनते हैं और उसके बाद ही वो चढ़ना सीखते हैं, उड़ना सीखते हैं. इसी तरह से मुरली भी पहले गाता नहीं, उसके देह में सुराख बनते हैं. बहुत पीड़ा सहकर उसके बाद में एक बांस ने बांसुरी बनती है, एक बांस ने मुरली का रूप धारण करती है. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಕವಿಗಳು ಅಂದರೆ, ಗಾಳಿಪಟ ಹಾರೋದನ್ನು ನಾವು ನೋಡಿ ಖುಷಿ ಪಟ್ಟಿರ್ತೀವಿ, ಎಷ್ಟು ಚೆನ್ನಾಗಿ ಹಾರ್ತಾ ಇದೆಯಲ್ಲ ಇದು ಅಂತ. ಆದರೆ ಅದು ಬೇರೆ ಬೇರೆ ರೂಪವನ್ನ ದಾಟಿ ಆ ರೀತಿ ಹಾರೋದನ್ನ ಕಲ್ತಿದೆ. ಅಷ್ಟೇ ಅಲ್ಲ, ಹೇಳ್ತಾರಲ್ಲ, ಒಂದು ಕಲ್ಲು ಎಷ್ಟೋ ಉಳುವಿನ ಪೆಟ್ಟುಗಳನ್ನು ತಿಂದ ನಂತರ ಅದು ಮೂರ್ತಿ ಆಗುತ್ತೆ, ಎಲ್ಲರ ಪೂಜೆಗೆ ಅರ್ಹವಾಗುತ್ತೆ ಅಂತ. ಅದೇ ರೀತಿಯಲ್ಲಿ ಸಾಮಾನ್ಯ ಬಿದಿರಾದಂತಹ ಒಂದು ಕೋಲು, ಅದರಲ್ಲಿ ರಂಧ್ರಗಳಾದಮೇಲೆ ಎಷ್ಟೋ ನೋವನ್ನು ಸಹಿಸಿಕೊಂಡು ಅದು ಕೊಳಲಾಗಿ ಮಾರ್ಪಾಟಾಗುತ್ತೆ. ಸುಸ್ವರವಾದಂತಹ ಮಧುರವಾದಂತಹ ಸ್ವರಗಳು ಅದರಿಂದ ಹೊರಹೊಮ್ಮುತ್ತವೆ. ಅಂದರೆ ಅರ್ಥ ಇಷ್ಟೇ, ಇಲ್ಲಿ ನಾವು ಏನೇ ಆಗಬೇಕು, ಏನಾದರೂ ಆಗಿ ಇನ್ನೊಬ್ಬರ ಮನ್ನಣೆಯನ್ನು ಪಡಿಬೇಕು, ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ತುಂಬ ದೊಡ್ಡದಾಗಿ ನಾವು ನಮ್ಮ ಕನಸುಗಳನ್ನು ಸಾಕಾರ ಮಾಡ್ಕೋಬೇಕು ಅಂದರೆ ಅದು ಸುಮ್ಮನೆ ಹೀಗೆ ಈಸಿಯಾಗಿ ಸಾಧ್ಯ ಆಗಲ್ಲ. ಲಾಟ್ರಿ ಹೊಡೆಯುತ್ತಲ್ಲ, ಲಾಟ್ರಿ ಹೊಡೆದ ತಕ್ಷಣ ಕೋಟ್ಯಾಧೀಶರು ಆಗ್ತಿದ್ರಲ್ಲ, ಆ ಥರ ಜೀವನದಲ್ಲಿ, ವಾಸ್ತವ ಜೀವನದಲ್ಲಿ ಆಗೋದು ಬಹಳನೇ ಕಷ್ಟ ಇದೆ. ನಾವೇನು ಮಾಡಬೇಕು, ಅದಕ್ಕೆ ಪೂರಕವಾದಂತಹ ಕೆಲಸಗಳನ್ನು ಸ್ಮಾರ್ಟಾಗಿ ಆಲೋಚನೆ ಮಾಡ್ತೀವೋ, ಕಷ್ಟಪಟ್ಟು ಓದ್ತೀವೋ, ಒಟ್ಟು ಅದರ ಹಿಂದೆ ನಾವು ಬೀಳಬೇಕು. ಒಂದೇ ಧ್ಯೇಯದಿಂದ ನಾವು ಮುಂದುವರೆದ್ರೆ ಅದನ್ನು ನಾವು ಸಾಧಿಸ್ತೀವಿ. ಆರಂಭದಲ್ಲಿ ಎಡ್ರು ತೊಡರುಗಳು, ಕಷ್ಟ ನಷ್ಟಗಳು, ತೊಂದರೆಗಳು, ನೋವುಗಳು ಸಾಮಾನ್ಯ. ಅವನ್ನ ದಾಟಿ ನಾವು ಮುಂದಕ್ಕೆ ಹೋದಾಗ ಗೆಲುವು ನಮ್ಮದೇ, ಯಶಸ್ಸು ಗ್ಯಾರಂಟಿ ಅನ್ನೋ ಮಾತನ್ನ ಕವಿಗಳು ಇಲ್ಲಿ ಹೇಳೋ ಪ್ರಯತ್ನವನ್ನ ಪಟ್ಟಿದ್ದಾರೆ. ಮಿಟ್ ಮಿಟ್ಕರ್ ವಾರಿಧರೋं ने पानी बरसाना सीखा, तरु गिरिवर से गिर गिर कर नदियों ने बहना सीखा. हाँ, वारिधरों ने, मेघों ने, बादल ने खुद को मिटाकर पानी बरसाता है. वो मिट जाता है, फिर भी अपना सार्थक कार्य पानी बरसाने का जो काम है उसको करके वो मिट जाता है. उसी तरह से नदियाँ क्या होती हैं, पहले पानी के रूप में होती हैं. तरु से मतलब पेड़ों से, गिरियों से, पर्वतों से, इधर से उधर से गिरकर, ऊपर से गिरकर वो नदी का रूप धारण करके आगे बढ़ती हैं. ಅರ್ಥ ಏನಪ್ಪಾ ಅಂದರೆ, ಮೇಘ ಅಥವಾ ಮೋಡ ಇವೆಲ್ಲವೂ ಕೂಡ ಏನಾಗ್ತವೆ, ಕ್ಲೌಡ್ಸ್ ಅಂತ ಏನಂತ ಕರಿತೀವೋ ಅವು ಸ್ವತಃ ತಮ್ಮನ್ನು ತಾವು ಅಳಿಸಿ, ತಾವು ಕೊನೆಯಾಗಿ ಅವು ಮಳೆಯ ರೂಪದಲ್ಲಿ ನಮಗೆ ನೀರನ್ನು ಕೊಟ್ಟು ಈ ಭೂಮಿಗೆ ತಂಪನ್ನೆರೆದು ತಮ್ಮ ಕರ್ತವ್ಯವನ್ನು ಮೆರಿತವೆ, ತಮ್ಮ ಸಾರ್ಥಕ ಕೆಲಸವನ್ನು ಮಾಡಿ ಹೋಗ್ತವೆ. ಅದೇ ರೀತಿಯಲ್ಲಿ ನೀರು ಸಹ, ನದಿಯ ನೀರು ಸಹ ಸುಮ್ಮನೆ ಒಂದೇ ರೀತಿಯಲ್ಲಿ ಅದು ಹರಿದು ಬರಲ್ಲ. ಒಂದು ಸಣ್ಣ ರೂಪದಲ್ಲಿ ಒಂದು ಗಿಡ ಮರಗಳಿಂದ, ಪರ್ವತ ಶ್ರೇಣಿಗಳಿಂದ ಅದೇನಾಗುತ್ತೆ, ಬಿದ್ದು ಎದ್ದು ಒಂದು ಕಡೆ ಸೇರಿ ನದಿಯ ರೂಪವನ್ನು ಧರಿಸಿ ಸಾರ್ಥಕವಾಗಿ ತನ್ನ ದಾರಿಯನ್ನು ಅದು ಕಂಡುಕೊಳ್ಳುತ್ತೆ. ಮತ್ತು ತನ್ನ ಉದ್ದೇಶ ಪೂರ್ತಿಗಾಗಿ ಸಾಗರ ಸೇರಬೇಕಲ್ಲ, ಅದು ಅಲ್ಲಿ ಸೇರೋದಕ್ಕೆ ಅದು ಹೊರಡುತ್ತೆ. ಈ ಕವಿತೆಯ ನಾವು ಸಾರಾಂಶವನ್ನು ಹೀಗೆ ಅರ್ಥ ಮಾಡ್ಕೋಬೇಕು. ಅಂದರೆ ಏನೇ ಕಲಿಬೇಕಂದ್ರೂ, ಏನೇ ತಿಳಿಬೇಕಂದ್ರೂ ಕೂಡ, ಏನೇ ಸಾಧಿಸಬೇಕಂದ್ರೂ ಕೂಡ ಅದು ಹೀಗೆ ಚಿಟಿಕೆ ಹೊಡೆಯೋದರಲ್ಲಿ ಆಗುವಂಥ ಕೆಲಸ ಅಲ್ಲ. ಅದರ ಹಿಂದೆ ನಮ್ಮ ನಿಜವಾದಂತಹ ಮನಸ್ಸಿನಿಂದ ಮಾಡತಕ್ಕಂತಹ ಪರಿಶ್ರಮ ಇರಬೇಕು. ಅದಿಲ್ಲದಿದ್ದರೆ ನಾವು ಕಂಡ ಕನಸುಗಳಿಗೆ ಅರ್ಥ ಇರಲ್ಲ. ನಾವು ತುಂಬ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬಹುದು, ಆದರೆ ಅವು ನನಸಾಗಬೇಕಂದ್ರೆ, ಅವು ನಿಜ ಆಗಬೇಕಂದ್ರೆ ಅದ್ರ ಹಿಂದೆ ನಮ್ಮ ಸಾರ್ಥಕ ಪರಿಶ್ರಮ ಇರಲೇಬೇಕು, ನಿಜವಾದ ಪರಿಶ್ರಮ ಇರಲೇಬೇಕು. ಆಗಲೇ ನಾವು ಏನು ಮಾಡೋಕ್ಕೆ ಸಾಧ್ಯ, ನಾವು ಏನಾದರೂ ಕೂಡ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಶಿಕ್ಷಾ ಕವಿತೆಯ ಸಾರಾಂಶ, ವಿವರಣೆ ಇದು ನಿಮ್ಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಎರಡನೇ ಭಾಗದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಇನ್ನುಳಿದ ಪ್ರಶ್ನೆ ಉತ್ತರ ವ್ಯಾಕರಣಾಂಶಗಳನ್ನು ನಾವು ನೋಡೋಣ. ಧನ್ಯವಾದಗಳು.